ಮಣ್ಣಿನ ಒಂದು ಕನ್ನಡಾಂಬೆನ ರಕ್ಷಣೆ ಮಾಡಬೇಕು. ಅದು ಬಿಟ್ಟು ಇವತ್ತು ಏನು ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಟಿ ಟಿ ಗಾಡಿಗಳಲ್ಲಾಗಲಿ ಕಾರ್ಗಳಲ್ಲಾಗಲಿ ಕನ್ನಡ ಬಾವುಟಗಳನ್ನ ಕಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿ ಸೆಲ್ಫಿ ತಗೊಳ್ಳೋದೇನೋ ಫೋಟೋಗಳು ತಗೊಳ್ಳೋದೇನೋ ಆ ಬಾವುಟ ಗಲೀಜಾಗಿರುತ್ತೆ. ಆ ಬಾವುಟಗಳನ್ನ ಹಿಡಿದು ಅಲ್ಲಿ ವಿಡಿಯೋಗಳನ್ನ ಮಾಡೋದು, ಅಲ್ಲಿನ ತಮಿಳಿಗರು ಕೆಲವು ಅವಿವೇಕಿಗಳು ಬಾವುಟಗಳನ್ನ ಬಿಚ್ಚಿಸೋದು, ಆ ವಿಡಿಯೋಗಳನ್ನ ಮಾಡೋದು, ಮತ್ತೆ ಪ್ರಚೋದನೆ ಕೊಡೋದು, ಎಲ್ಲೋ ಒಂದು ಕಡೆ ನಮ್ಮ ಬಾವುಟಕ್ಕೆ ಅವಮಾನ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂತ ಹೇಳೋದು. ಎಲ್ಲೋ ಒಂದು ಕಡೆ ಈ ಒಂದು ಸಂಸ್ಕೃತಿ ನಮ್ಮ ಒಂದು ರಾಜ್ಯಕ್ಕಲ್ಲ, ನಮ್ಮ ಒಂದು ಕನ್ನಡಿಗರಿಗಲ್ಲ. ಎಲ್ಲೋ ಒಂದು ಕಡೆ ಆ ಬಾವುಟಕ್ಕೆ ನೀವು ಕೊಡುವಂಥ ಬೆಲೆ ಒಂದು ಕಿಂಚಿತ್ತು ಏನಾದರೂ ಬೆಲೆ ಇದೆಯಾ, ಗೌರವ ಇದೆಯಾ? ಆ ಬಾವುಟ ಎಷ್ಟು ಧೂಳಾಗಿರುತ್ತೆ. ಆ ಟಿ ಟಿ ಓಡಿಸುವಂಥವ್ರಿಗೂ ಸಹ ಜವಾಬ್ದಾರಿ ಇಲ್ಲ. ಅಯ್ಯಪ್ಪ ಸ್ವಾಮಿ ನೋಡುವಂಥ ಸಂದರ್ಭ ಇವತ್ತು ಮಾಡ್ರನ್ ಅಯ್ಯಪ್ಪ ಸ್ವಾಮಿಗಳಾಗಿದ್ದಾರೆ. ಇಂದಿನ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರುಗಳು ಅಂದರೆ ಅವ್ರಿಗೆ ಆದಂಥ ಜವಾಬ್ದಾರಿಗಳಿದ್ದು, ಮತ್ತು ಮಾಲೆ ಹಾಕುವಂಥ ಸಂದರ್ಭ, ಮಾಲೆಯಿಂದ ಹಿಡಿದು ಅಲ್ಲಿ ದರ್ಶನ ಮಾಡುವಂಥ ಸಂದರ್ಭ ಎಲ್ಲವೂ ಸಹ ಒಂದು ಕಟ್ಟುನಿಟ್ಟಲ್ಲಿ ನಡೀತಿತ್ತು. ಆದರೆ ಇಂದಿನ ದಿನಗಳಲ್ಲಿ ಮಾಲೆಗಳು ಹಾಕ್ಕೊಂಡು ಯಾವ ರೀತಿ ಇವತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತರುಗಳು ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ, ಎಲ್ಲವೂ ಸಹ ಗೊತ್ತಾಗ್ತಿದೆ. ಎಲ್ಲೋ ಒಂದು ಕಡೆ ಮಾಡ್ರನ್ ಅಯ್ಯಪ್ಪ ಸ್ವಾಮಿಗಳೇ ಅಂತ ಹೇಳ್ಬೋದು. ಇಂಥ ಅಯ್ಯಪ್ಪ ಸ್ವಾಮಿ ಭಕ್ತರುಗಳಿಂದ ಎಲ್ಲೋ ಒಂದು ಕಡೆ ಕನ್ನಡಾಂಬೆ ಹೋಗಿ ನೀವು ಹೋಗುವಂಥದ್ದು ದೇವರ ದರ್ಶನಕ್ಕೆ, ದೇವರನ್ನು ಪ್ರೀತಿಯಿಂದ ನಮಸ್ಕರಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡಿ ಮತ್ತು ನಿಮ್ಮ ಅಹವಾಲುಗಳನ್ನು ದೇವರಿಗೆ ಸಲ್ಲಿಸಿ. ಅದು ಬಿಟ್ಟು ಇವತ್ತು ಕನ್ನಡ ಬಾವುಟಗಳನ್ನ ಕಟ್ಕೊಂಡು ಆ ಬಾವುಟಕ್ಕೆ ಎಷ್ಟು ಅವಮಾನ ಮಾಡ್ತಿದ್ದೀರಾ. ಎಲ್ಲಿ ಇವತ್ತು ನೀವು ಕನ್ನಡಾಂಬೆಗೆ ಇವತ್ತು ನಮ್ಮ ಒಂದು ಕರ್ನಾಟಕ, ತಮಿಳುನಾಡು ಮತ್ತು ಈ ಸುತ್ತಮುತ್ತಲ ರಾಜ್ಯಗಳಿಗೆ ಎಲ್ಲೋ ಒಂದು ಕಡೆ ಈ ಥರ ಒಂದು ಪ್ರಚೋದನಕಾರಿಯಾದಂಥ ಈ ಬಾವುಟಗಳು ಕಟ್ಟೋದಿಂದರೆ ಯಾವುದೂ ಇಲ್ಲ. ಕಟ್ಟಿ ಕೇಸರಿ ಬಾವುಟವನ್ನು ಕಟ್ಕೊಂಡೋಗಿ ಮತ್ತು ಅಲ್ಲಿನ ಕೆಲವು ಕೆಲಸಕ್ಕೆ ಬಾರದಿರುವಂಥ ಅವಿವೇಕಿಗಳು ಬಾವುಟಗಳನ್ನ ಬಿಚ್ಚಿಸೋದು ಮತ್ತು ಈ ಬಾವುಟಕ್ಕೆ ಅವಮಾನ ಮಾಡೋದು ಎಲ್ಲ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಗೆ ಯಾಕೆ ಬೇಕು? ನೀವೇನಾದರೂ ಹೋಗ್ತಿರುವಂಥದ್ದು ಅಯ್ಯಪ್ಪ ಸ್ವಾಮಿಗೆ, ದೇವರ ದರ್ಶನಕ್ಕೆ, ನಿಮ್ಮ ಒಂದು ಶ್ರದ್ಧಾ ಭಕ್ತಿಯನ್ನು ದೇವರಿಗೆ ಸಮರ್ಪಿಸೋಕ್ಕೆ ಮನವನ್ನು. ಅದು ಇವತ್ತು ನೀವು ಹೋಗ್ತಿರುವಂಥ ಯಾವುದೇ ಹೋರಾಟಕ್ಕಲ್ಲ, ಇವತ್ತು ಈ ಒಂದು ಜಲಕ್ಕೆ ಮತ್ತು ನೆಲಕ್ಕಲ್ಲ, ಮತ್ತು ಭಾಷೆಗೆಲ್ಲ, ಈ ಒಂದು ಸಂಸ್ಕೃತಿಗೆಲ್ಲ, ನಾಡು ನುಡಿಗೆಲ್ಲ ನೀವು ಹೋರಾಟಕ್ಕೆ ಹೋಗ್ತಾ ಇಲ್ಲ. ನೀವು ಹೋಗ್ತಿರುವಂಥದ್ದು ಈ ಒಂದು ಮಣ್ಣಿನ ಒಂದು ದೈವ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ. ಅದು ಬಿಟ್ಟು ಇವತ್ತು ನೀವು ಈ ಬಾವುಟವನ್ನು ಯಾವ ರೀತಿ ಇವತ್ತು ಹೋರಾಟ ಮಾಡೋಕ್ಕೆ ಹೋಗ್ತಿದ್ದೀರಾ? ಹೋರಾಟದ ಏನಾದರೂ ನಿಮಗೆ ಜವಾಬ್ದಾರಿ ಇದೆಯಾ? ಅಯ್ಯಪ್ಪ ಸ್ವಾಮಿ ಭಕ್ತರುಗಳಿಗೆ ದೇವರು ನಿಮಗೆ ಯಾವ ರೀತಿ ಶಿಸ್ತಿನಿಂದ ಬರಬೇಕು, ಶಿಸ್ತಿನಿಂದ ಹೋಗಬೇಕು ಎಲ್ಲ ಇದರಲ್ಲೂ ಹೇಳ್ತಾರೆ. ಇವತ್ತು ನೀವು ಹೋರಾಟ ಮಾಡಿ. ಇವತ್ತು ಮಾರ್ಕೆಟ್ನ ಕೆಲವು ಶ್ರೀರಾಮ್ಪುರ, ಓಕ್ಲಿಪುರ ಮಾಲ್ಗಳಲ್ಲಿ ಎಷ್ಟು ಅಲ್ಲಿ ಇವತ್ತು ಕಮಲಾಸನ್ ಫೋಟೋಗಳು, ವಿಜಯ್ ಫೋಟೋಗಳು, ಅಲ್ಲಿ ರಜನಿಕಾಂತ್ ಫೋಟೋಗಳನ್ನಿಟ್ಟು ಪೂಜೆ ಮಾಡಿ ಮತ್ತು ತಮಿಳು ಹಾಡುಗಳು ಹಾಕ್ತಾರೆ. ಅಲ್ಲಿ ಬಂದು ಹೋರಾಟಗಳನ್ನ ಮಾಡಿ ಅಲ್ಲಿ ಬಂದು ನಮ್ಮ ಕನ್ನಡದ ಒಂದು ಸಂಸ್ಕೃತಿ, ನಮ್ಮ ಒಂದು ಕನ್ನಡದ ನಟರುಗಳ ಒಂದು ಹೆಸರನ್ನ ಉಳಿಸಿ ಅಲ್ಲಿ ಹೋರಾಟಗಳು ಮಾಡಿ ಕನ್ನಡ ಬಾವುಟನ ಅಲ್ಲಿ ರಾರಾಜಿಸಿರಿ. ಅದು ಬಿಟ್ಟು ಇವತ್ತು ನೀವು ಈ ಥರ ಪ್ರಚೋದನಕಾರಿಯಾಗಿ ತಮಿಳ್ನಾಡಿಗೆ ಹೋಗಿ ಈ ಥರ ಗಾಂಧಲೆಗಳನ್ನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇದು ಶೋಭೆ ತರುವಂಥದ್ದೆಲ್ಲ. ಈ ಮಾಡ್ರನ್ ಏನು ಅಯ್ಯಪ್ಪ ಸ್ವಾಮಿ ಭಕ್ತರುಗಳಿಗೆ ನಾನು ಹೇಳೋದು ಇಷ್ಟೇ, ಈ ಥರ ಪ್ರಚೋದನಕಾರಿಯಾದಂಥ ಈ ಥರ ಕೆಲಸಗಳನ್ನ ದಯವಿಟ್ಟು ಈ ನಾಡಿನ ಯಾವುದೇ ಒಂದು ಜನಸಾಮಾನ್ಯರು ಮಾಡಬೇಡಿ, ಕೈ ಮುಗ್ದು ಬೇಡ್ತೀನಿ. ಎಲ್ಲೋ ಒಂದು ಕಡೆ ನಿಮಗೆ ಆದಂಥ ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತೇಳಿ ನಾನು ವಿಡಿಯೋ ಮುಗಿಸಿದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇ. ಈ ಬಾವುಟವನ್ನು ಇಲ್ಲಿಂದ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಬಾವುಟ ಹರಿದೋಗಿರುತ್ತೆ, ಮತ್ತು ಹಾಗೆ ಆ ಬಾವುಟ ಧೂಳು ಆಗಿರುತ್ತೆ, ಮತ್ತು ಆ ಬಾವುಟ ಹಿಂದೆ ಮುಂದೆ ತಿರುಗಿಕೊಂಡಿರುತ್ತೆ. ಯಾವುದನ್ನು ಲೆಕ್ಕಿಸದೆ ಹೋಗ್ಬಿಟ್ಟು ಅಲ್ಲಿ ಈ ಥರ ನಡ್ಕೊಳ್ಳೋದು ಯಾವುದು ಸರಿಯಲ್ಲ. ಈ ಒಂದು ಶಿಸ್ತನ್ನು ದೇವರಿಗೆ ಸಮರ್ಪಿಸಿಕೊಡಿ. ನಿಮ್ಮ ಶಿಸ್ತೇನಿದೆ ಅದು ಬಿಟ್ಟು ಈ ಒಂದು ಕನ್ನಡಾಂಬೆಗೆ ಅವಮಾನ ಮಾಡಬೇಡಿ ಅಂತೇಳಿ ನಾನು ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.